ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಒಂದು ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳ ಒಂದು ಹೆಸರನ್ನು ತಂದೆ ಹೆಸರಾಗಿರ್ಬೋದು ಅಥವಾ ಸರ್ನೇಮ್ ಆಗಿರ್ಬೋದು, ಅಂದರೆ ಸ್ಟೂಡೆಂಟ್ ನೇಮ್, ಮಿಡ್ಲ್ ನೇಮ್ ಮತ್ತು ಲಾಸ್ಟ್ ನೇಮ್, ಸೊ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಕ್ಯಾಸ್ಟ್ ಇರ್ಬೋದು, ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಿದ್ದಾರೆ. ಸೊ ಯಾವ ರೀತಿ ಅಪ್ಡೇಟ್ ಮಾಡಬೇಕು ನೋಡ್ತಾ ಹೋಗೋಣ. ಸೊ ಆದಮೇಲೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದು ಹೋಮ್ ಪೇಜ್ ಇದೆ. ಇಲ್ಲಿ ಎಂಟರ್ ಕೀವರ್ಡ್ ಅಂತ ಲೆಫ್ಟ್ ಸೈಡ್ ಟಾಪ್ನಲ್ಲಿ ಇದೆ. ಅಲ್ಲಿ ನೀವು ಜಸ್ಟ್ ಅಪ್ಡೇಟ್ ಅಂತ ಟೈಪ್ ಮಾಡಿ. ಇಲ್ಲಿ ಅಪ್ಡೇಟ್ ಅಂತ ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ ಬೇರೆ ಬೇರೆ ಮಾಹಿತಿಗಳು ಸಿಗ್ತವೆ. ಅಂದರೆ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಇದೆ, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆ. ನೀವು ಯಾವುದಾದ್ರೂ ಇದನ್ನು ತೆಗೆದುಕೊಳ್ಬೋದು. ಇಲ್ಲಿ ನಾನು ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅಂತ ಕ್ಲಿಕ್ಕನ್ನು ಮಾಡ್ತೀನಿ. ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ನಾವು SATS ನಂಬರನ್ನು ಎಂಟ್ರಿ ಮಾಡಿ ಸರ್ಚನ್ನು ಕೊಡಬೇಕು. ಇಲ್ಲಿ SATS ನಂಬರನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಈ ಬಾಕ್ಸ್ನಲ್ಲಿ. ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು SATS ನಂಬರನ್ನು ಎಂಟ್ರಿ ಮಾಡಿ ಕೆಳಗಡೆ ನೀವು ಸರ್ಚ್ ಎಂಬ ಆಪ್ಷನ್ಸನ್ನು ನೀವು ಕೊಡಬೇಕು. ಸೊ ಈ ರೀತಿ ಕೊಟ್ಟಾಗ ನಮಗೆ ಈ ರೀತಿ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ವಿದ್ಯಾರ್ಥಿಯ ಫಸ್ಟ್ ನೇಮು, ಫಾದರ್ ನೇಮು, ಮದರ್ ನೇಮನ್ನು ಎಡಿಟ್ ಮಾಡ್ಬೋದು. ಮಿಡ್ಲ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ, ಕಂಪ್ಲೀಟಾಗಿ ಎಲ್ಲ ಓಪನ್ ಆಗಿದೆ. ಸೊ ಈ ಮೊದಲು ಏನಿತ್ತು ಅಂದರೆ ಸ್ಟೂಡೆಂಟ್ ನೇಮ್ ಕರೆಕ್ಷನ್ ಈಸ್ ನಾಟ್ ಅಲೌಡ್ ಇನ್ ಕೇಸ್ ಆಫ್ ಆಧಾರ್ ಸಕ್ಸಸ್ಫುಲಿ ವೆರಿಫೈಡ್ ವಿತ್ ನೇಮ್ ಮ್ಯಾಚ್ ಸ್ಕೋರ್ 100 ಅಂತ. ಈಗಾಗಲೇ ಆಧಾರ್ನೊಂದಿಗೆ ನೀವು ಸಕ್ಸಸ್ಫುಲ್ಲಾಗಿ ವೆರಿಫೈ ಮಾಡಿದರೆ, ಅದು ದಟ್ಟು 100% ವೆರಿಫೈ ಆಗಿತ್ತು ಅಂದರೆ ಇಲ್ಲಿ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದ್ದಿಲ್ಲ. ವಿದ್ಯಾರ್ಥಿ ಹೆಸರಾಗಿರ್ಬೋದು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಎಲ್ಲ. ಬಟ್ ಈಗ ನೀವು ಇದನ್ನು ಸರಿ ಮಾಡಲಿಕ್ಕೆ ಖಂಡಿತ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಇತ್ತೀಚೆಗೆ ನಾನು ಗಮನಿಸಿದಾಗ ವಿಶೇಷವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಆಪ್ಷನ್ ಓಪನ್ ಆಗಿರೋದನ್ನು ನಾವು ಗಮನಿಸಿದ್ದೀನಿ. 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಆಪ್ಷನ್ ಇನ್ನೂ ಲಭ್ಯವಾಗಿಲ್ಲ. ಸೊ ಮುಂಬರುವ ದಿನಗಳಲ್ಲಿ ಈ ಆಪ್ಷನ್ಸ್ ಉಳಿದ ತರಗತಿಗೂ ಕೂಡ ಲಭ್ಯವಾಗುವ ಸಾಧ್ಯತೆ ಇದೆ, ನೀವು ಚೆಕ್ ಮಾಡಿ. ಆದರೆ ಒಂದು ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ಕ್ಯಾಸ್ಟ್ಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸೊ ಇಂಥ ಒಂದು ಇದರಲ್ಲಿ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ನಾವು ಏನು ಮಾಡ್ಬೋದು, ಬೇರೆ ಒಂದು ಆಪ್ಷನ್ಸ್ ಇದೆ. ಕ್ಯಾಸ್ಟ್ ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ನಲ್ಲಿ ಹೋಗಿ ಇಲ್ಲಿ ನೋಡಿ, ಯಾವುದು ಅಡ್ಮಿಷನ್ ಡೀಟೇಲ್ಸ್ನಲ್ಲಿ ಬೇರೆ ಬೇರೆ ಇದೆ. ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಇದೆ ಮತ್ತು ಅಟೆಂಡೆನ್ಸ್ ಇದೆ. ನೋಡೋಣ, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಬೇರೆ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ. ನೋಡಿ, ನಿಮಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಯಾವ ವಿದ್ಯಾರ್ಥಿಯ ಕ್ಯಾಸ್ಟ್ನಲ್ಲಿ ವಿಶೇಷವಾಗಿ ಕ್ಯಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಇಲ್ಲಿವರೆಗೆ ಮಾಡ್ತಾ ಇರೋದು ನಾನು ನೇಮು, ಫಾದರ್ ನೇಮು ಮತ್ತು ಎಲ್ಲ ಡೇಟ್ ಆಫ್ ಬರ್ತ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇದು ಕ್ಯಾಸ್ಟ್. ಸೊ ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿ, ಜೆಂಡರನ್ನು ಸೆಲೆಕ್ಟ್ ಮಾಡಿ, ಜೆಂಡರ್ ನಡೆಯುತ್ತೆ, ರಿಲಿಜನ್ ನಡೆಯುತ್ತೆ, ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿ, ನಾನು ಅಕಾಡೆಮಿಕ್ ಸೆಲೆಕ್ಟ್ ಮಾಡಿ ಸರ್ಚನ್ನು ಕೊಡ್ತೀನಿ. ಆಗ ಆ ತರಗತಿಯ ವಿದ್ಯಾರ್ಥಿಗಳ ಪಟ್ಟಿ ಬರ್ತದೆ. ಆಗ ನಾವು ಯಾವ ವಿದ್ಯಾರ್ಥಿಯ ಒಂದು ಕ್ಯಾಸ್ಟನ್ನು ಅಪ್ಡೇಟ್ ಮಾಡಬೇಕಾಗಿದೆ ಆ ಒಂದು STS ನಂಬರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಆದಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ ಸೀರಿಯಲ್ ನಂಬರ್ 21ಇಂದ 21 ರಿಲಿಜನ್ ಇದೆ, 22 ನ್ಯಾಷನಾಲಿಟಿ ಇದೆ, 24 ಸೋಷಲ್ ಕ್ಯಾಟಗರಿ ಬರ್ತದೆ. ಸೊ ಇಲ್ಲಿ ನೀವು ಇದನ್ನು ನೀವೇನು ಮಾಡ್ಬೋದು, ಸರಿ ಮಾಡಿಕೊಂಡು ಕೆಳಗಡೆ ಅಪ್ಡೇಟ್ ಎಂಬ ಏನು ಕೀ ಇದೆ, ಬಟನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ನೀವು ಸಕ್ಸಸ್ಫುಲಿ ಕ್ಯಾಸ್ಟ್ ಕೂಡ ನೀವು ಅಪ್ಡೇಟನ್ನು ಮಾಡ್ಬೋದು. ಅಂದರೆ ಈಗ ನೀವು ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಬೇಕಾದರೆ ಜಸ್ಟ್ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅಂತ ಏನಿದೆ ಈ ಆಪ್ಷನ್ಸ್ ಕ್ಲಿಕ್ ಮಾಡಿ. ಅದರ್ವೈಸ್ ಕ್ಯಾಸ್ಟ್ ಅಪ್ಡೇಟ್ ಮಾಡಬೇಕಾದ್ರೆ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿಕೊಂಡು ಮುಂದುವರಿಬೇಕು. ಸೊ ಆದಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮಗೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ವಿದ್ಯಾರ್ಥಿಯ ಡೀಟೇಲ್ಸನ್ನು ಅಪ್ಡೇಟ್ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ, ಈ ವಿಡಿಯೋ ಯೂಸ್ ಆಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.